10ನೇ ತರಗತಿಯ ವಿಜ್ಞಾನದ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನು ಚರ್ಚಿಸೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಪ್ರಶ್ನೆ ಹೀಗಿದೆ: ರಾಜುನ ಅಜ್ಜಿಯು ಉಪ್ಪಿನಕಾಯಿಯನ್ನು ಮಣ್ಣಿನ ಮಡಿಕೆಗಳಲ್ಲಿ ಸಂಗ್ರಹಿಸಿಡುವುದನ್ನು ನೋಡಿದನು. ಜೊತೆಗೆ ಉಪ್ಪಿನಕಾಯಿಯನ್ನು ಲೋಹದ ಪಾತ್ರೆಗಳಲ್ಲಿ ಸಂಗ್ರಹಿಸಿಡಬಾರದು ಎಂಬುದು ಕೂಡ ಅವನಿಗೆ ಗೊತ್ತಿದೆ. ಆದರೆ ಅವನ ಗೆಳೆಯ ಯಾವಾಗಲೂ ಅಲ್ಯೂಮಿನಿಯಂನಿಂದ ಲೇಪಿತ ಉಪ್ಪಿನಕಾಯಿಯನ್ನು ತರುತ್ತಿದ್ದನು. ಆಗ ರಾಜು ಅವನ ಗೆಳೆಯನಿಗೆ ಅಲ್ಯೂಮಿನಿಯಂ ಉಪ್ಪಿನಕಾಯಿಗೆ ಲೇಪಿಸಬಾರದೆಂಬ ಸಲಹೆಯನ್ನು ಕೊಟ್ಟನು. ಇದಕ್ಕೆ ಕಾರಣವೇನು? ಉತ್ತರವನ್ನು ನೋಡುವುದಾದರೆ ನಮಗೆ ಒಂದು ವಿಷಯ ಗೊತ್ತಿದೆ. ಏನು ಅಂತಂದರೆ, ಮಾವಿನಕಾಯಿಯಿಂದ ಮಾಡಿದಂಥ ಉಪ್ಪಿನಕಾಯಿಯಲ್ಲಿರುವ ಆಮ್ಲವು ಲೋಹಗಳಾದಂಥ ತಾಮ್ರ ಮತ್ತು ಅಲ್ಯೂಮಿನಿಯಂನೊಂದಿಗೆ ವರ್ತಿಸಿ ವಿಷಕಾರಿಯಾಗಿರುವ ಲೋಹದ ಲವಣಗಳನ್ನು ಉಂಟು ಮಾಡುತ್ತದೆ. ಇದು ಆರೋಗ್ಯಕ್ಕೆ ಅಪಾಯಕಾರಿಯಾಗಿರುವುದರಿಂದ ರಾಜು ಅವನ ಗೆಳೆಯನಿಗೆ ಅಲ್ಯೂಮಿನಿಯಂ ಉಪ್ಪಿನಕಾಯಿಗೆ ಲೇಪಿಸಬಾರದೆಂಬ ಸಲಹೆಯನ್ನು ಕೊಟ್ಟನು ಎಂದು ನಾವು ಹೇಳ್ತೇವೆ. ಮುಂದಿನ ಪ್ರಶ್ನೆ ಹೀಗಿದೆ: ಗೌರಿಯು ತನ್ನ ಬೆಳ್ಳಿಯ ಆಭರಣಗಳು ಕಪ್ಪು ಬಣ್ಣಕ್ಕೆ ತಿರುಗಿರುವುದನ್ನು ಕಂಡು ತುಂಬ ಚಿಂತಾಕ್ರಾಂತಳಾಗಿದ್ದಳು. ಆಗ ಅವಳ ತಾಯಿಯು ಟೂತ್ಪೇಸ್ಟ್ ಬಳಸಿ ಸ್ವಚ್ಛಗೊಳಿಸಿ ಅದರ ಹೊಳಪು ಮರಳುವಂತೆ ಮಾಡಿದಳು. ಇದರ ಹಿಂದಿರುವ ವೈಜ್ಞಾನಿಕ ಕಾರಣ ಪತ್ತೆ ಹಚ್ಚಿ. ನಮಗೆ ಒಂದು ವಿಷಯ ಗೊತ್ತಿದೆ. ಏನು ಅಂತಂದರೆ, ಗಾಳಿಯಲ್ಲಿರುವ ಹೈಡ್ರೋಜನ್ ಸಲ್ಫೈಡ್ H2S ಅಂತ ಏನು ಹೇಳ್ತೇವಲ್ಲ, ಗಾಳಿಯಲ್ಲಿರುವ ಹೈಡ್ರೋಜನ್ ಸಲ್ಫೈಡ್ ಅನಿಲವು ಯಾವಾಗಲೂ ಬೆಳ್ಳಿಯೊಂದಿಗೆ ವರ್ತಿಸುತ್ತದೆ ಮತ್ತು ಬೆಳ್ಳಿಯೊಂದಿಗೆ ವರ್ತಿಸಿ ಅದು ಬೆಳ್ಳಿಯ ಸಲ್ಫೈಡ್ ಅಥವಾ ಸಿಲ್ವರ್ ಸಲ್ಫೈಡನ್ನು ಉಂಟು ಮಾಡುವುದರಿಂದ ಇವು ಬೆಳ್ಳಿಯ ಆಭರಣಗಳು ಏನಿದಾವಲ್ಲ ಅವು ಕಪ್ಪು ಬಣ್ಣಕ್ಕೆ ತಿರುಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಇದರ ಒಂದು ರಾಸಾಯನಿಕ ಸಮೀಕರಣವನ್ನು ನಾವು ನೋಡೋದಾದರೆ Ag ಸಿಲ್ವರ್ Ag ಪ್ಲಸ್ H2S ಗಿವ್ಸ್ ರೇಸ್ ಟು, ಈ ಒಂದು ರಿಯಾಕ್ಷನನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ Ag2S ಪ್ಲಸ್ ಹೈಡ್ರೋಜನ್, ಇಲ್ಲಿ 2Ag ಇದು ಗ್ಯಾಸ್ ಇರುತ್ತೆ, ನಂತರ ಇದು ಸಾಲಿಡ್ Ag2S ಪ್ಲಸ್ H2 ಗ್ಯಾಸ್, ಹೈಡ್ರೋಜನ್ ಗ್ಯಾಸ್. ಅಂದರೆ ಇಲ್ಲಿ ಗಮನಿಸಬೇಕು, ಇಲ್ಲೇನಿದೆಯಲ್ಲ Ag2S ಅಂದರೆ ಸಿಲ್ವರ್ ಸಲ್ಫೈಡ್ ಅಥವಾ ಬೆಳ್ಳಿಯ ಸಲ್ಫೈಡ್ ಉಂಟಾಗುವುದರಿಂದ ಅದು ಅಂದರೆ ಈ ಬೆಳ್ಳಿಯ ಸಲ್ಫೈಡ್ ಕಪ್ಪು ಬಣ್ಣದ ಪದರು, ಬೆಳ್ಳಿಯ ಸಲ್ಫೈಡ್ನ ಕಪ್ಪು ಬಣ್ಣದ ಪದರು ಅದರ ಮೇಲೆ ಉಂಟಾಗುತ್ತದೆ. ಹೀಗಾಗಿ ಅವು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಅಂತೇಳಿ ನಾವು ಹೇಳ್ತೇವೆ. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ಗಮನಿಸುವುದಾದರೆ, ಹರ್ಷಿತನು ಸ್ಥಾನಪಲ್ಲಟ ಕ್ರಿಯೆಯನ್ನು ಅಧ್ಯಯನ ಮಾಡಲು ಬಯಸುತ್ತಾನೆ. ಇದಕ್ಕಾಗಿ 2 ಟೆಸ್ಟ್ ಟ್ಯೂಬ್ಗಳು, ಒಂದು T1 ಅಂತ ಹೇಳ್ತೀವಿ, ಇನ್ನೊಂದು T2 ಅನ್ನುವಂಥ 2 ಟೆಸ್ಟ್ ಟ್ಯೂಬ್ಗಳನ್ನು ತೆಗೆದುಕೊಳ್ತಾನೆ. ಇಲ್ಲಿ ನಾವು ಅದನ್ನ ಚಿತ್ರದ ಮೂಲಕ ಗಮನಿಸ್ಬೋದು. ಇಲ್ಲಿ T1 ಇದೆ, ಒಂದು ಟೆಸ್ಟ್ ಟ್ಯೂಬ್, ಇದು T1, ಇದು T2, 2 ಟೆಸ್ಟ್ ಟ್ಯೂಬ್ಗಳನ್ನು ತೆಗೆದುಕೊಂಡು T1ದಲ್ಲಿ ತಾಮ್ರದ ತಂತಿಯನ್ನು, ಇಲ್ಲಿ ಕಾಪರ್ ವೈರ್ ಇದೆ ನೋಡ್ಬೋದು, T1ದಲ್ಲಿ ತಾಮ್ರದ ತಂತಿಯನ್ನು ಅದನ್ನೇ ಐರನ್ ಸಲ್ಫೇಟ್ ಅಂದರೆ ಕಬ್ಬಿಣದ ಸಲ್ಫೇಟ್ ದ್ರಾವಣದಲ್ಲಿ ಇಡ್ತಾನೆ. ನಂತರ T2 ಏನಿದೆಯಲ್ಲ ಈ ಒಂದು ಟೆಸ್ಟ್ ಟ್ಯೂಬ್ದಲ್ಲಿ ಕಬ್ಬಿಣದ ಮೊಳೆಯನ್ನು ತೆಗೆದುಕೊಂಡಿದ್ದಾನೆ, ಐರನ್ ನೇಲ್ ಕಬ್ಬಿಣದ ಮೊಳೆಯನ್ನು ತೆಗೆದುಕೊಂಡು ಅದನ್ನು ತಾಮ್ರದ ಸಲ್ಫೇಟ್ CuSO4 ದ್ರಾವಣದಲ್ಲಿ ಇಟ್ಟಾಗ ಇವೆರಡು ಟೆಸ್ಟ್ ಟ್ಯೂಬ್ನಲ್ಲಿ ಯಾವುದರಲ್ಲಿ ಸ್ಥಾನಪಲ್ಲಟ ಕ್ರಿಯೆಯನ್ನು ಹರ್ಷಿತ್ ಗಮನಿಸಬಹುದು, ಅದರ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅನ್ನುವಂಥ ಪ್ರಶ್ನೆ ಇದೆ. ಈ ಒಂದು ಪ್ರಶ್ನೆಗೆ ನಾವು ಉತ್ತರಿಸಬೇಕು ಅಂದರೆ ಮೊಟ್ಟ ಮೊದಲು ನಾವು ಒಂದು ವಿಷಯವನ್ನು ತಿಳ್ಕೋಬೇಕು. ಏನು ಅಂತಂದರೆ, ಕಬ್ಬಿಣ ಇರ್ಬೋದು ಅಥವಾ
ಕಾಪರ್ ಇರ್ಬೋದು, ಕಬ್ಬಿನ ಇರ್ಬೋದು ಅಥವಾ ತಾಮ್ರ ಇರ್ಬೋದು. ಇವೆರಡರಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲವಾಗಿರುವ ಲೋಹ ಯಾವುದು ಎಂಬುದನ್ನು ನಾವು ಮೊದಲು ಗಮನಿಸಬೇಕಾಗತ್ತೆ. ಇದಕ್ಕೆ ಮುಖ್ಯವಾಗಿ ಲೋಹಗಳ ಕ್ರಿಯಾಶೀಲತೆ ಸರಣಿಯನ್ನು ನಾವು ಒಮ್ಮೆ ಜ್ಞಾಪಿಸಿಕೊಂಡಾಗ ಇದಕ್ಕೆ ಸರಳವಾದ ಉತ್ತರವನ್ನು ನಾವು ಬರೆಯಬಹುದಾಗಿದೆ ಅನ್ನುವಂಥದ್ದು. ಇಲ್ಲಿ ನಮಗೆ ಗೊತ್ತಿದೆ ಏನು ಅಂತಂದರೆ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಕಾಪರ್ ಅಂತಂದರೆ ಕಬ್ಬಿಣವು ತಾಮ್ರಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲವಾಗಿದೆ ಅಂತೇಳಿ ನಾವು ಹೇಳ್ತೀವಿ. ಹೀಗಾಗಿ ಇಲ್ಲಿ ಗಮನಿಸಬೇಕು, T1 ಟೆಸ್ಟ್ ಟ್ಯೂಬ್ ಏನಿದೆ ಅಲ್ಲ, T1 ಟೆಸ್ಟ್ ಟ್ಯೂಬ್ನಲ್ಲಿ ದೇರ್ ಈಸ್ ನೋ ರಿಯಾಕ್ಷನ್, ಅಂದರೆ ಅಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಉಂಟಾಗುವುದಿಲ್ಲ ಅಂತೇಳಿ ನಾವು ಹೇಳ್ತೀವಿ. ಯಾಕಂದರೆ ಇಲ್ಲಿ ತಾಮ್ರದ ವಾಯರನ್ನು ನಾವು ಕಬ್ಬಿಣದ ಸಲ್ಫೇಟ್ Cu+FeSO4ನಲ್ಲಿ ಇಟ್ಟಾಗ ಇಲ್ಲೇನಾಗತ್ತೆ ಅಂದರೆ Cu ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸುವುದು ಸಾಧ್ಯವಿಲ್ಲ. ಯಾಕೆಂದರೆ ನಾವು ಗಮನಿಸಬೇಕು, ಕಬ್ಬಿಣ ಏನಿದೆ ಅದು ತಾಮ್ರಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ T1 ಟೆಸ್ಟ್ ಟ್ಯೂಬ್ನಲ್ಲಿ ಸ್ಥಾನಪಲ್ಲಟ ಕ್ರಿಯೆ ಉಂಟಾಗುವುದು ಅಸಾಧ್ಯ ಅಂತೇಳಿ ನಾವು ಹೇಳ್ತೀವಿ. ಆದರೆ ಇಲ್ಲಿ ಗಮನಿಸಬೇಕು ಏನು ಅಂತಂದರೆ ಈ ಒಂದು T2 ಟೆಸ್ಟ್ ಟ್ಯೂಬ್ ಏನಿದೆಯಲ್ಲ, ಇಲ್ಲೇನಾಗತ್ತೆ ಅಂತಂದರೆ ವೆರಿ ಇಂಪಾರ್ಟೆಂಟ್, ಕಬ್ಬಿಣದ ಮೊಳೆ ಇದೆ. ಆ ಕಬ್ಬಿಣದ ಮೊಳೆಯನ್ನು CuSO4ನಲ್ಲಿ ತಾಮ್ರ ಸಲ್ಫೇಟ್ನಲ್ಲಿ ಇಟ್ಟಾಗ ಇಲ್ಲೇನಾಗತ್ತೆ ಅಂದರೆ ರಿಯಾಕ್ಷನ್ನು FeSO4 ಉಂಟಾಗಿ ಇಲ್ಲಿ ತಾಮ್ರ ಏನಾಗುತ್ತೆ ಅಂದರೆ ಸ್ಥಾನಪಲ್ಲಟ ಹೊಂದತ್ತೆ ಅಂತೇಳಿ ನಾವು ಹೇಳ್ತೇವೆ. FeSO4+Cu ಅಂತಂದರೆ ಟೆಸ್ಟ್ ಟ್ಯೂಬ್ T2ದಲ್ಲಿ ಏನಾಗುತ್ತೆ, ಸ್ಥಾನಪಲ್ಲಟ ಕ್ರಿಯೆ ಉಂಟಾಗತ್ತೆ. ಯಾಕಂದರೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ ಲೋಹವಾಗಿರುವುದರಿಂದ ಅದೇನು ಮಾಡುತ್ತೆ ಅಂದರೆ ಕಬ್ಬಿಣ ತಾಮ್ರದ ಸಲ್ಫೇಟ್ನಿಂದ ತಾಮ್ರವನ್ನು ಅದು ಸ್ಥಾನಪಲ್ಲಟಗೊಳಿಸತ್ತೆ ಅಂತೇಳಿ ನಾವು ಹೇಳ್ತೀವಿ. ಸೊ ಇದರದ್ದು ಒಂದು ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತಂದಾಗ Fe+CuSO4 ತಾಮ್ರದ ಸಲ್ಫೇಟ್, ಇಲ್ಲೇನಾಗತ್ತೆ FeSO4+Cu ಆಗತ್ತೆ ಅಂತೇಳಿ ನಾವು ಹೇಳ್ತೇವೆ, ಸ್ಥಾನಪಲ್ಲಟ ಹೊಂದತ್ತೆ. ಅಂದರೆ ಇಲ್ಲಿ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು, ಏನು ಅಂತಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್, T2ದಲ್ಲಿ ಏನಾಗುತ್ತೆ ಅಂದರೆ ಟೆಸ್ಟ್ ಟ್ಯೂಬ್ನಲ್ಲಿ ತಾಮ್ರದ ಸಲ್ಫೇಟದ ಬಣ್ಣ ಏನಿರುತ್ತಲ್ಲ ಅದು ಬ್ಲೂ ಕಲರ್, ಅಂದರೆ ನೀಲಿ ಬಣ್ಣದ ತಾಮ್ರದ ಸಲ್ಫೇಟ್ ಇದ್ದಿದ್ದು ಅದು ಬದಲಾಗಿ ಏನಾಗತ್ತೆ ಅಂದರೆ ಹಸಿರು ಬಣ್ಣಕ್ಕೆ ತಿರುಗತ್ತೆ. ಅಂದರೆ ತಾಮ್ರದ ಸಲ್ಫೇಟ್ ಇದ್ದಿದ್ದು ಅದೇನಾಗತ್ತೆ ಅಂದರೆ ಐರನ್ ಸಲ್ಫೇಟ್ FeSO4 ಆಗುವುದರಿಂದ ಇಲ್ಲಿ ಬಣ್ಣದ ಬದಲಾವಣೆಯನ್ನು ಕೂಡ ನಾವು, ಅಂದರೆ ನೀಲಿ ಬಣ್ಣದಿಂದ ತಾಮ್ರದ ಸಲ್ಫೇಟ್ ನೀಲಿ ಬಣ್ಣದಿಂದ ಹಸಿರು ಬಣ್ಣಕ್ಕೆ ಬದಲಾವಣೆ ಆಗುವುದನ್ನು ಕೂಡ ನಾವು ಇಲ್ಲಿ ಗಮನಿಸ್ತೇವೆ ಅಂತೇಳಿ ಹೇಳ್ತೀವಿ. ಮುಂದಿನ ಒಂದು ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇದೆ, ಒಂದು ವೇಳೆ ನಾವು ಈ T1 ಟೆಸ್ಟ್ ಟ್ಯೂಬ್ನಲ್ಲಿ ಏನು ಸ್ಥಾನಪಲ್ಲಟ ಕ್ರಿಯೆ ಸಂಭವಿಸಲಿಲ್ಲಲ್ಲ, ಯಾವಾಗ ತಾಮ್ರದ ವೈರನ್ನು ತೆಗೆದುಕೊಂಡಾಗ, ಈಗ ನಾವು ಇದೇ T1 ಟೆಸ್ಟ್ ಟ್ಯೂಬ್ನಲ್ಲಿ ಏನು ಮಾಡ್ತೇವೆ ಅಂದರೆ ತಾಮ್ರದ ವಾಯರ್ ಬದಲು ನಾವು ಜಿಂಕ್ ವಾಯರನ್ನು ತೆಗೆದುಕೊಳ್ತೇವೆ. ಇಲ್ಲಿ ಏನು ಮಾಡ್ತೇವೆ ಅಂದರೆ ಈ ತಾಮ್ರದ ವಾಯರ್ ಬದಲಿ ಜಿಂಕ್ ವಾಯರನ್ನು ತೆಗೆದುಕೊಂಡು ಅದನ್ನು ನಾವು ಐರನ್ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ, ಕಬ್ಬಿಣ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಸ್ಥಾನಪಲ್ಲಟ ಕ್ರಿಯೆ ನಡೆಯಬಹುದು ಅಂತ ಪ್ರಶ್ನಿಸಿದಾಗ ಇಲ್ಲಿ ಏನಂದರೆ 100% ಸ್ಥಾನಪಲ್ಲಟ ಕ್ರಿಯೆ ನಡೆಯುವುದನ್ನು ನಾವು ಗಮನಿಸ್ತೇವೆ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ಗಮನಿಸಬೇಕು, ರಿಯಾಕ್ಷನ್ನು ಹೇಗೆ ಉಂಟಾಗುತ್ತೆ ಅಂದರೆ Zn+FeSO4 ದ್ರಾವಣದಲ್ಲಿ ಇಟ್ಟಾಗ ಇಲ್ಲೇನಾಗುತ್ತೆ ZnSO4, ಅಂದರೆ ಇಲ್ಲಿ ಜಿಂಕ್ ಅನ್ನುವಂಥದ್ದು Zn ಏನಿದೆಯಲ್ಲ ಇದು ಕಬ್ಬಿಣಕ್ಕಿಂತಲೂ ಹೆಚ್ಚು ಕ್ರಿಯಾಶೀಲ ಲೋಹವಾಗಿರುವುದರಿಂದ ಅದೇನು ಮಾಡುತ್ತೆ ಅಂದರೆ ಕಬ್ಬಿಣದ ಸಲ್ಫೇಟ್ನಿಂದ FeSO4 ದ್ರಾವಣದಿಂದ ಕಬ್ಬಿಣದ ಸಲ್ಫೇಟ್ನಿಂದ ಕಬ್ಬಿಣವನ್ನು ಸ್ಥಾನಪಲ್ಲಟಗೊಳಿಸುತ್ತೆ. ZnSO4+ ಇಲ್ಲೇನಾಗುತ್ತೆ ಕಬ್ಬಿಣ ಸ್ಥಾನಪಲ್ಲಟ ಹೊಂದುವುದನ್ನು ನಾವು ಗಮನಿಸ್ತೇವೆ ಅಂತೇಳಿ ಹೇಳ್ತೇವೆ. ಬಿಕಾಸ್ ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಐರನ್, ಸೊ ಇಟ್ ಡಿಸ್ಪ್ಲೇಸಿಸ್ ಐರನ್ ಫ್ರಾಮ್ ಐರನ್ ಸಲ್ಫೇಟ್ ಸೊಲ್ಯೂಷನ್ ಅಂತೇಳಿ ನಾವು ಹೇಳ್ತೇವೆ. ಈ ರೀತಿಯ ಅನ್ವಯಿಕ ಪ್ರಶ್ನೆಗಳನ್ನು ಇದರಲ್ಲಿ ಗಮನಿಸ್ಬೋದಾಗಿದೆ ಅನ್ನುವಂಥದ್ದು. ಮುಂದಿನ ಒಂದು ಪ್ರಶ್ನೆಯನ್ನು ನಾವು ನೋಡುವುದಾದರೆ
ಏನಿದೆ ಅಂತಂದರೆ ನಿಮ್ನ ದರ್ಪಣ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್. ಏನು ಅಂತಂದರೆ ನಿಮ್ನ ದರ್ಪಣ ಹಾಗೂ ಪೀನ ಮಸೂರ, ನಿಮ್ನ ದರ್ಪಣ ಹಾಗೂ ಪೀನ ಮಸೂರ ಎರಡೂ ಕೂಡ ಸತ್ಯ ಪ್ರತಿಬಿಂಬವನ್ನೇ ಉಂಟು ಮಾಡ್ತವೆ. ಆದರೆ ಎರಡೂ ಸತ್ಯ ಪ್ರತಿಬಿಂಬವನ್ನು ಉಂಟು ಮಾಡಿದರೂ ಕೂಡ ಆ ಸತ್ಯ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂತೆ ಇರುವ ವ್ಯತ್ಯಾಸವೇನು? ಎರಡರಲ್ಲೂ ನಿಮ್ನ ದರ್ಪಣ ಹಾಗೂ ಪೀನ ಮಸೂರ ಇವೆರಡೂ ಉಂಟು ಮಾಡುವ ಸತ್ಯ ಪ್ರತಿಬಿಂಬಗಳಿಗೆ ಸಂಬಂಧಿಸಿದಂತೆ ಇರುವ ವ್ಯತ್ಯಾಸವೇನು ಅನ್ನುವಂಥ ಪ್ರಶ್ನೆ ಇದೆ. ಸೊ ಇದಕ್ಕೆ ನಾವು ಉತ್ತರಿಸಬೇಕು ಅಂದರೆ ವೆರಿ ಇಂಪಾರ್ಟೆಂಟ್ ಕೆಲವು ಸಂಗತಿಯನ್ನು ನೆನಪಿಟ್ಕೋಬೇಕು. ಒಂದು ಏನು ಮಾಡೋಣ ಅಂದರೆ ನಿಮ್ನ ದರ್ಪಣವನ್ನು ನೋಡೋಣ. ಇಲ್ಲಿ ನಿಮ್ನ ದರ್ಪಣದಲ್ಲಿ ಏನಾಗುತ್ತೆ ಅಂದರೆ ಇದು ನಾವು ಪ್ರಧಾನ ಸಂಗಮ ಅಂತ ಹೇಳ್ತೀವಿ, ಪ್ರಿನ್ಸಿಪಲ್ ಫೋಕಸ್. ಇದು ಸಿ ಇರುತ್ತೆ. ನಾವು ವಸ್ತುವನ್ನು ಸಿಯ ಹಿಂಬದಿಯಲ್ಲಿ ಇಟ್ಟಾಗ ಇಲ್ಲಿ ಗಮನಿಸಬೇಕು ಏನಾಗತ್ತೆ ಅಂದರೆ ಅದು ಇಲ್ಲಿ ಪ್ರತಿಬಿಂಬ ಮೂಡುತ್ತೆ. ಅಂದರೆ ವೆರಿ ಇಂಪಾರ್ಟೆಂಟ್, ವಸ್ತುವನ್ನು ಸಿಯ ಹಿಂದೆ ಇಟ್ಟಾಗ ಇಲ್ಲಿ ಪ್ರತಿಬಿಂಬ ಏನಾಗತ್ತೆ ಅಂದರೆ ಇಮೇಜ್ ಈಸ್ ಫಾರ್ಮ್ಡ್ ಆನ್ ದ ಸೇಮ್ ಸೈಡ್ ಆ್ಯಸ್ ದ ಆಬ್ಜೆಕ್ಟ್ ಅಂತೇಳಿ ಹೇಳ್ತೀವಿ. ಅಂದರೆ ಸತ್ಯ ಪ್ರತಿಬಿಂಬ ಏನಿದೆಯಲ್ಲ, ವಸ್ತುವನ್ನು ನಾವು ಇಲ್ಲಿ ವಸ್ತುವನ್ನು ಎಲ್ಲಿಟ್ಟಿದ್ದೇವೋ ಅದೇ ಬದಿಯಲ್ಲಿ, ವಸ್ತುವನ್ನು ಎಲ್ಲಿಟ್ಟಿದ್ದೇವೆ ಅದೇ ಬದಿಯಲ್ಲಿ ಏನಾಗತ್ತೆ ಅಂದರೆ ಪ್ರತಿಬಿಂಬ ಉಂಟಾಗತ್ತೆ ಅಂತೇಳಿ ನಾವು ಹೇಳ್ತೀವಿ. ಆದರೆ ಪೀನ ಮಸೂರಕ್ಕೆ ಬಂದಾಗ ವೆರಿ ಇಂಪಾರ್ಟೆಂಟ್, ಪೀನ ಮಸೂರಕ್ಕೆ ಬಂದಾಗ ಅಲ್ಲಿ ಏನಾಗತ್ತೆ ಬದಲಾವಣೆ ಅನ್ನೋದನ್ನು ನಾವು ಗಮನಿಸಿದಾಗ, ಈಗ ಒಂದು ಪೀನ ಮಸೂರ ಇದು ದೃಕ್ ಕೇಂದ್ರ ಇರುತ್ತೆ. ಸೊ ಇಲ್ಲಿ F2 to F2, F1 to F1 ಇಲ್ಲಿ ವಸ್ತುವನ್ನು ಇಲ್ಲಿ ಇಟ್ಟಿದ್ದೇವೆ ಅಂತ ನಾವು ಭಾವಿಸಿದಾಗ ಏನಾಗತ್ತೆ ಅಂದರೆ ಆ ಪ್ರತಿಬಿಂಬ ಇಲ್ಲಿ ಮೂಡುತ್ತೆ ಅಂತೇಳಿ ನಾವು ಹೇಳ್ತೀವಿ. ಅಂದರೆ ವ್ಯತ್ಯಾಸ ಏನು ಅಂತ ನೋಡಿದಾಗ ವೆರಿ ಇಂಪಾರ್ಟೆಂಟ್, ಪೀನ ಮಸೂರದಲ್ಲಿ ಸತ್ಯ ಪ್ರತಿಬಿಂಬವು ವಸ್ತುವಿನ ವಿರುದ್ಧದ ದಿಕ್ಕಿನಲ್ಲಿ, ವಸ್ತು ಇಲ್ಲಿದೆ ಅದರ ವಿರುದ್ಧ ಇದೇ ಬದಿಯಲ್ಲಿ ಉಂಟಾಗಲಿಲ್ಲ, ಆದರೆ ಏನಾಗಿದೆ ಅಂದರೆ ವಿರುದ್ಧ ದಿಕ್ಕು ಅಥವಾ ವಿರುದ್ಧದ ಬದಿಯಲ್ಲಿ ಇಲ್ಲಿ ಪೀನ ಮಸೂರದಲ್ಲಿ ಸತ್ಯ ಪ್ರತಿಬಿಂಬವು ವಸ್ತುವಿನ ವಿರುದ್ಧದ ಬದಿಯಲ್ಲಿ ಪ್ರತಿಬಿಂಬ ಉಂಟಾಗುತ್ತದೆ ಎಂದು ನಾವು ಹೇಳ್ತೇವೆ. ಮೀನ್ಸ್ ರಿಯಲ್ ಇಮೇಜ್ ಈಸ್ ಫಾರ್ಮ್ಡ್ ಅಪೋಸಿಟ್ ಸೈಡ್ ಆಫ್ ದ ಆಬ್ಜೆಕ್ಟ್. ಅಂದರೆ ಇಷ್ಟೇ ವೆರಿ ಇಂಪಾರ್ಟೆಂಟ್, ವಸ್ತುವಿನ ವಿರುದ್ಧದ ಬದಿಯಲ್ಲಿ ಪ್ರತಿಬಿಂಬ ಉಂಟಾಗಿರುವುದನ್ನು ನಾವು ಗಮನಿಸ್ತೇವೆ. ಸೊ ವೆರಿ ಇಂಪಾರ್ಟೆಂಟ್, ಇವೆರಡೂ ಕೂಡ ಏನು ಅಂದರೆ ನಿಮ್ನ ದರ್ಪಣ ಹಾಗೂ ಪೀನ ಮಸೂರ ಎರಡೂ ಸತ್ಯ ಪ್ರತಿಬಿಂಬವನ್ನೇ ಉಂಟು ಮಾಡಿದರೂ ಕೂಡ ಇಲ್ಲಿ ಇವೆರಡೂ ಉಂಟು ಮಾಡುವ ಸತ್ಯ ಪ್ರತಿಬಿಂಬ ಉಂಟಾಗುವಿಕೆಯಲ್ಲೂ ವ್ಯತ್ಯಾಸ ಇದೆ ಎಂಬುದನ್ನು ನಾವು ಗಮನಿಸ್ಬೋದು ಅನ್ನುವಂಥದ್ದು. ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.